ಹೇಳ್ತಿಲ್ಲ ಅದು ಹೋಗಲ್ಲಿ ಹಿಂಗೆ ಮಾಡ್ತಾರೆ ಅಲ್ಲಿ ಆಗ್ತಿಲ್ಲ. ಕಾಲು ಸರಿಯಾಗಿ ನಾವು ಜಲ್ಲಿಕಲ್ಲ ಚುಚ್ಚಿ ಸರಿಯಾಗಿ ಕಣ್ಣಲ್ಲಿ ನೀರು ಬರ್ಸಿದ್ಯಾ ನೀನು ಲೋಫರ್. ಈ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ಕೊಳ ಇದೆ ಗೊತ್ತಲ್ವಾ ನಿನಗೆ. ನೀರು ತಗೊಂಡು ದೇವಸ್ಥಾನದ ಹತ್ರ ಹೋಗಿ ಈ ಕಡೆ ರೋಡ್ ಇದೆ ಅಲ್ವಾ, ರೋಡಿಂದ ನಡ್ಕೊಂಡು ವಾಪಸ್ ಬರಬೇಕು. ಇದು ನಿನ್ನ ಪನಿಷ್ಮೆಂಟು. ಇಲ್ಲೊಂದು ಕೊಳ ಇದೆ. ನಾನು ಇವಾಗ ಒಂದು ಪನಿಷ್ಮೆಂಟ್ ವೀಡಿಯೋ ಮಾಡ್ತಿದ್ದೀನಿ. ಪನಿಷ್ಮೆಂಟ್ ಯಾಕೆ ಅಂತಂದರೆ ಲಾಸ್ಟ್ ಬ್ಲಾಗಲ್ಲಿ ನನಗೆ ಒಂದು ಪ್ರ್ಯಾಂಕ್ ಮಾಡಿದರು. ಏನಂದರೆ ಅಷ್ಟು ದೂರದಿಂದ ಮನೆವರೆಗೂ ಬೈಕ್ನ ತಳ್ಸ್ಕೊಂಡು ಬಂದಿದ್ರಲ್ವಾ, ಅದ್ರ ಬದಲಾಗಿ ನಾನಿವಾಗ ಅವ್ರಿಗೆ ಒಂದು ಪನಿಷ್ಮೆಂಟ್ ಕೊಡ್ತಿದ್ದೀನಿ. ಪನಿಷ್ಮೆಂಟ್ ಏನು, ಎಲ್ಲಿ ಮಾಡ್ತೀನಿ ಎಲ್ಲದನ್ನು ಹೇಳ್ತೀನಿ. ಇವಾಗ ಮನೆಯಿಂದ 10 ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ಬೆಟ್ಟಕ್ಕೆ ಹೋಗೋಣ, ಅಲ್ಲಿ ಹೇಳ್ತೀನಿ ಪನಿಷ್ಮೆಂಟ್ ಏನಂತ. ಮಾಡ್ತಾರಾ ಇಲ್ವಾ, ಸೋಲೊಪ್ಕೊಂತಾರ ನೋಡೋಣ. ನಾವಿವಾಗ ಹೋಗ್ತಿರೋದು ಈ ಬೆಟ್ಟಕ್ಕೆ. ಹತ್ರ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಅದೇ ಬೆಟ್ಟ. ಎಷ್ಟು ದೊಡ್ಡದಲ್ವಾ? ಹಾಂ, ಗೊತ್ತಾಗ್ಬರಲ್ಲ ನಿಮಗೆ. ಅಪ್ಪ ರುಚಿ, ಪನಿಷ್ಮೆಂಟ್ ಕೊಡೋಣ ಮಾಮೂಗೀಗ. ಪ್ರವೇ, ಪನಿಷ್ಮೆಂಟ್ ಏನು ಗೊತ್ತಾ? ಇವಾಗ ನೀನು ಈ ಬೆಟ್ಟ ಕಾಣ್ತಿದೆ ಅಲ್ವಾ, ಈ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದು ಕೊಳ ಇದೆ ಗೊತ್ತಲ್ವಾ ನಿನಗೆ. ಆ ಕೊಳದಲ್ಲಿ ನೀರು ತಗೊಂಡು, ಬಾಟಲ್ ತಂದಿದ್ದೀನಿ, ನೀರು ತಗೊಂಡು ದೇವಸ್ಥಾನದ ಹತ್ರ ಹೋಗಿ ಈ ಕಡೆ ರೋಡ್ ಇದೆ ಅಲ್ವಾ, ರೋಡಿಂದ ನಡ್ಕೊಂಡು ವಾಪಸ್ ಬರಬೇಕು. ಇದು ನಿನ್ನ ಪನಿಷ್ಮೆಂಟು. ಆದರೆ ಶೂ ಬಿಚ್ಚಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸ್ತು. ಬಿಸಿಲು ಮಂಗಂತರ ಆಡ್ಬೇಡ ಸುಮ್ಮನಿರಲ್ಲಿ. ಈ ಪನಿಷ್ಮೆಂಟ್ ಕೊಡ್ತಿರೋದು ನಾನು. ಶೂ ಬಿಚ್ಚಿ ನಡ್ಕೊಂಡು ಹೋಗಿ ಮೆಟ್ಲು ಹತ್ಕೊಂಡು ಹೋಗಿ ನೀರು ತೊಗೊಂಡು ಆಮೇಲೆ ಕುಂಕುಮ ಅಲ್ಲಿ ತೊಗೊಂಡು ದೇವಸ್ಥಾನದ ಹತ್ರ ರೋಡಲ್ಲಿ ನಡ್ಕೊಂಡು ಬರಬೇಕು. ಇದು ಫುಲ್ಲು ನನಗೆ 15 ನಿಮಿಷದಲ್ಲಿ ನೀನು ಮಾಡಬೇಕು. 15 ನಿಮಿಷದಲ್ಲಿ ಆಟನ? ಪನಿಷ್ಮೆಂಟ್ ಬಾಸ್, ಪನಿಷ್ಮೆಂಟ್. 15 ನಿಮಿಷದಲ್ಲಿ ಆಗಲ್ಲ ದುಡ್ಬೇಟ. ಪನಿಷ್ಮೆಂಟಲ್ಲಿ ಏನಾದರೂ ಫೇಲ್ ಆದೆ, ನಿನ್ನ ಕೈಲಿ 15 ನಿಮಿಷದಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಪನಿಷ್ಮೆಂಟ್ ಕೊಡ್ತೀನಿ. ಹಾಂ, ಶೂ ಬಿಚ್ಚಿ ಬಾಟಲ್ ಡಿಕ್ಕಿ ಒಳಗಿದೆ ತಗೊಳ್ಳಿ. ಹಾಂ, ಪ್ರೂಫ್ ಬೇಕಲ್ಲ ನನಗೆ. ಫುಲ್ ವಿಡಿಯೋ ಮಾಡಬೇಕು, ಕಂಪ್ಲೀಟ್ ವಿಡಿಯೋ ಮಾಡಬೇಕು. ಇವಾಗ 3:15, ನೀವು 3:30 ಅಷ್ಟರಲ್ಲಿ ನಾನು ಹೇಳಿರೋ ಎಲ್ಲ ಟಾಸ್ಕು ಮುಗಿಸ್ಕೊಂಡು ಇಲ್ಲಿ ನಾವೆಲ್ಲಿದ್ದೀವೋ ಅಲ್ಲಿವರೆಗೂ ಬರಬೇಕು. ಸ್ನೇಹಿತರೆ, ನಾನಿವಾಗ 15 ನಿಮಿಷದಲ್ಲಿ ಬೆಟ್ಟ ಹತ್ತಿ ನೀರು ತಗೊಂಡು ಕುಂಕುಮ ತಗೊಂಡು ಓಡ್ಕೊಂಡು ವಾಪಸ್ ಇಲ್ಲಿಗೆ ಬರಬೇಕಂತೆ. ಟ್ವಿಸ್ಟ್ ಏನಂತಂದರೆ ಕಾಲಲ್ಲಿ ಚಪ್ಪಲಿ ಇಲ್ಲ. ಸ್ಟಾರ್ಟ್ ಸ್ನೇಹಿತರೆ, 15 ಮಿನಿಟ್ಸಲ್ಲಿ ಬನ್ನಿ ಮಾಡೋಣ. ಓಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ಇಲ್ಲ, ಯಪ್ಪ, ಇಲ್ಲೊಂದು ಕೊಳ ಇದೆ. ಕೊಳದಲ್ಲಿ ಫಸ್ಟು ನೀರು ತುಂಬ್ಕೋಬೇಕಂತೆ. ನನ್ನ ಕೈಲಿ ತಳ್ಸಿಲ್ವಾ ಬೈಕ್ ಅಷ್ಟು ದೂರ ಹೋಗ್ಲಿ. ನೆನ್ನೆ ಬರಲ್ಲ ಎಗ್ಗೋರು ಕೊಡ್ಗುರು, ಕರೆಕ್ಟ್ ಟೈಮ್ ಹುಡುಕೊಡ್ತಾಳು. ಇಲ್ಲೇ ಅಷ್ಟನ್ನ ಕುಂಕುಮ ಎತ್ಕೊಂಡು ಹೋಗ್ಬಿಡೋಣ. ಇಲ್ಲಿದೆ ನೋಡಿ, ಯಾರು ಇಟ್ಟೋಗಿದ್ದಾರೆ, ಎತ್ಕೊಂಡು ಹೋಗ್ಬಿಡೋಣ. ಕಾಲಿಗೆ ಮುಳ್ಳು ಚುಚ್ಚುತ್ತಪ್ಪ. ನೋಡಿ ಇದು ಹೆಂಗಿದೆ ಅಂತ. ಇದು ದೇವರಾಣೆ. ಅಯ್ಯಪ್ಪ, ಸುಮಾರು ಕಿಲ್ಲ ಕುರಿತು ತೋರಿಸ್ತೀನಿ, ಸ್ಟೀಪ್ ತೋರಿಸ್ತೀನಿ ನಿಮಗೆ. ಇದು ನೋಡಿಲಿ, ನನಗೇನೋ ಡೌಟ್ ಆಗ್ತಿದೆ. ಟಾಸ್ಕ್ ಕಂಪ್ಲೀಟ್ ಮಾಡ್ತೀನಲ್ವೋ ಗೊತ್ತಿಲ್ಲ ಗುರು. ಪಾ, ನೋಡಿರಿ ಹಿಂಗಿದೆ ಬೆಟ್ಟ. ಎಷ್ಟು ಯಾರು ಇಲ್ವಾ? ಕುಂಕುಮ ಎಲ್ಲ ಇದೆ. ಬೇಡಪ್ಪ.
ತೊಗೊಂಡಿದ್ದೆ ಅಷ್ಟೇ ಕುಂಕುಮ, 2 ತೊಗೊಂಡಿದ್ದೀನಿ. ಇವಾಗ ನೋಡಿ ಹಿಂಗಿದೆ ಜಾಗ. ರುಚಿಕಾ ಹೆಂಗನ್ಸ್ತು ಮಾಮಂಗೆ ಟಾಸ್ಕ್ ಕೊಟ್ಟಿರೋದು? ಟೈಮ್ ಬೇರೆ ಇಲ್ಲ, ಲೈಟ್ಸ್ ಆನ್. ಸೆಟ್ ಮಾಡಿ ಹೂವು ಬೇರೆ ಹೇಳಿದ್ಲು ಗುರು. ಎಲ್ಲಪ್ಪ ಹುಡ್ಕೊಂಡು ಹೂವು ತಗೊಳ್ಳೋದೇ ತಲೆ ನೋವು. ಈ ಬೇಸಿಗೆಯಲ್ಲಿ ಆ ಹೂವು ಬಿಟ್ಟಿರ್ತಾವಪ್ಪ. ಇಲ್ಲಿ ಹೂವು ಅವಳು ನಂಗೆ ಗೊತ್ತು, ಅಲ್ಲಿ ದೇವಸ್ಥಾನದಲ್ಲಿ ಎತ್ಕೊಂಡು ಹೋದ್ರೆ ಅವಳು ಒಪ್ಕೊಳ್ಳಲ್ಲ, ಕಿತ್ಕೊಂಡು ಹೋಗ್ಬೇಕು ಎಲ್ಲಾದರೂ. ಇವೆಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಅಂತಲೇ ಇಟ್ಟಿದ್ದಾಳೆ ಹೂವುಗಳೆಲ್ಲ. ಅಲ್ಲಿ ಕಾಣಿಸಿದೆ ಹೂವು, ಅಲ್ಲೇ ಸ್ವೀಟಲ್ಲಿದೆ. ಚಪ್ಪಲಿ ನೋಡಿ ನೋಡಿ ಹಿಂಗಿದೆ. ಮೊಬೈಲಿದೆ. ಹೂವು ಸಿಕ್ತು, ನೀರು ತೊಗೊಂಡಿದ್ದೀನಿ. ಅಷ್ಟಾಗ 2 ಆಯ್ತು. ಈಗ ಹೊಡು, ರನ್ 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 ರನ್. ಕಾಲು ನೋಡಿಲ್ಲ ಹೆಂಗೆ ಗೊತ್ತುತ್ತೆ. ಈ ಕಲ್ಲು ನುಚ್ಚುಗಲ್ಲು ಅಂತಾರೆ. ಈ ನುಚ್ಚುಗಲ್ಲಲ್ಲಿ ಇವಾಗ ಉಸಿರು ಕಟ್ತೀನಿ ನೋಡಿದ್ರೆ. ನಿಜ ಅದು ಕಾಲು ಹೆಂಗಾಗ್ತಿದೆ ಅಂದರೆ, ಬಿಸಿ ಟಾರ್ ರೋಡು, ಈ ಚಿಕ್ಕ ಜಲ್ಲಿ ಇದನ್ನು ತುಳಿದವ್ರಿಗೆ ಗೊತ್ತು. ದೇವಣೆ ಅಷ್ಟು ಈಸಿ ಇಲ್ಲ. ಇಂಥ ಟಾಸ್ಕ್ಗಳು ಕೊಟ್ಟು ಯಾಕಾದರೂ ತೊಳ್ಸೋದು ಅನಿಸಿದೆ. ನೋಡಿದ್ವಿ ಜಲ್ಲಿ, ಚಿಕ್ಕ ಜಲ್ಲಿ ಇದಾವಲ್ಲ, ಈ ಜಲ್ಲಿ ಎಲ್ಲ ಹೆಂಗೆ ಚುಚ್ಚುತ್ತಾವ ಅಂದರೆ ಕಾಲಿಗೆ. ಬೆಡ್ಡಲ್ಲಿ ಚಿಡ್ತಾಗಿತ್ತೇ ಇದ್ರೆ ಅಪ್ಪ ಮೇಡಮ್ ತಳ್ತಿದೆ ಹಾಕೊಂಡು ಹಿಂದೆಗಡೆ ನನಗೆ. ಓಡಿದ್ರೆ ಕಲ್ ಚುಚ್ಚುತ್ತೆ, ನಿಧಾನಕ್ಕೆ ಹೋದ್ರೆ ಟೈಮ್ ಆಗುತ್ತೆ. 3:22 ಆಯಿತು, ಇನ್ನೂ ಕಾಣಿಸ್ತಾ ಇಲ್ಲ. ನನಗಿರೋ ಆಸೆ ಏನಂದರೆ ಅವರು ಕಂಪ್ಲೀಟ್ ಮಾಡಬಾರ್ದು ಅನ್ನೋದು. ನೋಡೋಣ, ಇನ್ನೂ ಬರಲಿಲ್ಲ. ದುಡ್ಡು ಬಿಟ್ಟ ಟೈಮ್ ಗೊತ್ತಿಲ್ಲ ನನಗೆ ಎಷ್ಟಾಯ್ತು ಅಂತ. ಆಲ್ಮೋಸ್ಟ್ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ, ಗೊತ್ತಿಲ್ಲ. ಚಪ್ಪಲಿ ಕೊಟ್ಬಿಟ್ಟು ಓಡು ಅಂದಿದೆ, ಅಟ್ಲೀಸ್ಟ್ ಓಡ್ತಿದ್ದೆ. ಹಾಕೊಂಡ್ರೆ ಶೂನು ಬಿಡಿಸಿದ್ಲು. ನೋಡಪ್ಪ ಹಿಂಗಿರುತ್ತೆ ಲವ್ ಮ್ಯಾರೇಜ್. ಮುಕ್ತಲೆಲ್ಲ ಫುಲ್ ಜ್ಯೂಸ್. ಒಂಥರ ಚೆನ್ನಾಗಿದೆ ಟಾಸ್ಕ್ಗಳು ಮಾಡೋದಕ್ಕೆ, ಬಟ್ ಸ್ವಲ್ಪ ರಿಸ್ಕು ಇದೆ. ಕಾಯ್ತಿದ್ದಾರಲ್ಲಿ ನಿಧಾನ ಆಗ್ತಿಲ್ಲ, ಕಿರು ಕಾಲೆಲ್ಲ ಚುಚ್ಚುತ್ತಿದ್ದಾವೆ. ಏನಿಲ್ಲ, ಬರ್ತೀನಿ ಅಷ್ಟೊಂದು ನಂಗೆ ಗೊತ್ತು. ಪನಿಷ್ಮೆಂಟ್ ಹಿಂಗ ಕೊಡ್ತಾನೆ ಅವನಾದರೂ. ಇಲ್ಲೇ ಬಂದ್ಬಿಡು, ನೀನೆ ಬಂದ್ಬಿಡು ಕಿರೋ ಒಂಚೂರಲ್ಲ. ಏನು ಗೊತ್ತಾ, ನೀನು ಶೂ ಕೊಟ್ಟಿದ್ರೆ ನಾನು ಹೆಂಗೋ ಕಂಪ್ಲೀಟ್ ಮಾಡ್ತಿದ್ದೆ. ಸ್ನೇಹಿತರೆ ಟೈಮ್ ಆಯ್ತಾ? 3:23. ಪರವಾಗಿಲ್ಲ, ಟೈಮ್ ಮೀರೋಗೋಕ್ಕೂ ಮುಂಚೆನೆ ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಇನ್ನೂ ನನಗೆ ಕುಂಕುಮ ಇಡಬೇಕು, ಕುಂಕುಮ ಇಟ್ಟಿಲ್ಲ. ಕುಂಕುಮ ಇಟ್ಟು ಹೂ ಕೊಡಬೇಕು. ಕುಂಕುಮ ಇಲ್ಲಿ ಎಲ್ಲ ತಂದಿದ್ದೀನಿ. ಒಂದೇನಾದ್ರೂ ಮಿಸ್ ಆಗಿದ್ರೆ ಇಲ್ಲಿ ಸ್ನೇಹಿತರೆ ನೀರು, ಹೂವು ತಂದಿದ್ದೀನಿ.
ಕುಂಕುಮ ಮಿಸ್ ಆದ್ರೆ ಇನ್ನೊಂದು ಪನಿಷ್ಮೆಂಟ್ ಖಂಡಿತವಾಗ್ಲು. ಕಿರು ಏಯ್ ತಂದಿದ್ದೆ ಇನ್ನೊಂದು ಪನಿಷ್ಮೆಂಟ್ ಹಂಗಾದ್ರೆ ತಂದಿದ್ದೆ ಕಿರು. ಹಂಗಾದ್ರೆ ಇನ್ನೂ ಟೈಮ್ ಇದೆ, ಉಡ್ಕೊಂಡ್ ಬರಂಗಿದ್ರೆ ಉಡ್ಕೊಂಡ್ ಬನ್ನಿ. ಇಟ್ಟೋಗ್ಬೋದಿದ್ನಾ? ಹಾ ಇಟ್ಟೋಗಿ ಪರವಾಗಿಲ್ಲ. ನಿಜ ತಂದಿದ್ದೆ. ನೋಡಿ ಇನ್ನೊಂದ್ಸಲ ನೋಡ್ಕೊಂಡ್ ಹೋಗಿ. 2 ತಂದಿನಲ್ಲ ಬಿಡು, ಒಂದು ವಿಡಿಯೋ ರೆಕಾರ್ಡ್ ಆಗಿದೆ. ಇಲ್ಲ ನೀವು ಕುಂಕುಮ ನಾನು ತಂದು ಹಣೆಗಿಡ್ಬೇಕು, ನಾನು ಅದನ್ನೇ ಟಾಸ್ಕ್ ಹೇಳಿರೋದು. ಇನ್ನೂ ಟೈಮ್ ಇದೆ, ಉಡ್ಕೊಂಡ್ ಬರಂಗಿದ್ರೆ ಉಡ್ಕೊಂಡ್ ಬರ್ಬೋದು. ತೋರಿಸ್ತೀನಿ. ಏನಾದ್ರೂ ಟೈಮ್ ಮೀರೋಯ್ತಂದ್ರೆ ಇನ್ನೊಂದು ಟಾಸ್ಕ್ ತಗೊಂಬಂದಿದೆ ಗುರು. ಅಲ್ಲೆಲ್ಲೋ ಎಲ್ಲೋದ್ರೂ ಇದಾಗ ಗೊತ್ತಾಗ್ತಿಲ್ಲ. ಕಾಲು ಮೊದಲೇ ಸರಿಯಾಗಿ ನೋಡ್ತಿದೆ, ಕಾಲು ಉರಿತಿದೆ, ಚುಚ್ಚುತ್ತಿದೆ. ಪೇಪರ್ ಇಟ್ಕೊಂಬಂದೆ, ಪೇಪರ್ ಸುತ್ಕೊಂಡು ಇಟ್ಕೊಂಬಂದೆ, ಎಲ್ಲಿ ಬಿದ್ದೆ ಗೊತ್ತಾಗ್ತಿಲ್ಲ. ಹಿಂಗೆ ಆಗ್ತಿದೆ ನನಗೆ, ಕೆಟ್ಟು ಹೋಗ್ಬರ್ತೀವಿ ಒಂದು ಕಡೆ. ಎಲ್ಲಿ ಬೆಳೆಸ್ದೆ ಅಮ್ಮ, ಕಾಲು ಸರಿಯಾಗಿ ಅವು ಜಲ್ಲಿಕಲ್ಲ ಚುಚ್ಚಿ ಸರಿಯಾಗಿ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಮಾಡೋದ ನಂಗೆ ಗೊತ್ತು. ವೆದರ್ ಆಗ್ತಿದೆ, ಎಲ್ಲ ಆಗಿತ್ತು. ಅದೊಂದು ತಂದಿರೋದೆಲ್ಲ ಬಿಡಿಸ್ಬಿಟ್ಟಿದ್ದೀನಿ. ಜೇಬಲ್ಲಿ ಹಿಡ್ಕೊಂಬಂದೆ, ಪೇಪರ್ ಒಂದು ಸಿಕ್ಬಿಟ್ರೆ ಸ್ವಟ್ ನೋಡಿದೆ ಹೆಂಗೆ ಬರ್ತೀನಿ ಅಂತ. ಇಲ್ಲ ಎಲ್ಲ ಬೀಳ್ಸಿದ್ದೀನಿ. ಮೋಸ್ಟ್ಲಿ ನನಗೇನೋ ಅದೇ ಹೂವು ಕಿತ್ಕೊಂಡು ಕಡೆ ಬೀಳ್ಸಿರ್ಬೇಕು ಅನ್ಸುತ್ತೆ. ಪೇಪರ್ ಇದೆಯಲ್ಲ, ಓ ದೇವ್ರ ದೊಡ್ಡ ಇಲ್ಲಿ ಪೇಪರ್ ತಾನೆ ಇದೆ ಹ್ಞೂ ಇದೆ, ಸಿಕ್ತು ಇದ್ರ ಅಷ್ಟೇ. ನಿಧಾನಕ್ಕೆ ಹೋಗ್ತೀನಿ, ಪರವಾಗಿಲ್ಲ. ಕಾಲು ಹಿಂಗಾಗ್ತಿದೆ ಅಂದರೆ ಮುಳ್ಳು ಮೇಲೆ ಕಾಲಿಟ್ರೆ ಹೆಂಗಾಗುತ್ತೋ ಹಂಗಾಗ್ತಿದೆ. ಇವಾಗ ಬರ್ತಿದ್ದಾರೆ, ಟೈಮ್ ಆಲ್ರೆಡಿ ಮುಗ್ದೋಯ್ತು. ಇದೊಂದು ಸಿಕ್ಕಿದ್ರೆ ಅವಾಗಲೇ ಓಡೋಕ್ಕಾಗಲ್ಲ, ಲಿಟ್ರಲಿ ಆಗಲ್ಲ. ಈ ಟಾರ್ ರೋಡ್ ಮೇಲೆ ಕುಂಕುಮ ಈಗಲೂ ಸಿಗಲಿಲ್ಲ ಅಂದರೆ ಏನು ಮಾಡೋದು? ಪನಿಷ್ಮೆಂಟ್ 2 ಕೊಡೋದು, ಎಕ್ಸ್ಟ್ರಾ 2. ಇಟ್ಕೊಬಾರ ಚಿಕ್ಕ ಇದನ್ನ, ಶೆಕೆ ನೀರು ನೋಡಿ. ಯಪ್ಪ ಅಳ್ತಿದ್ಯಾ ಪ್ರವೇ? ಹಾಲಂತ ಸರಿಯಾಗಿ ಬರಿದೆ. ತಗೋ ಇದ್ರ ಮೇಲೆ ಇಟ್ಕೋ ಕಾಲು. ಅಳ್ಬೇಡ, ಸುಮ್ಮನಿರು. ಅಳ್ಬೇಡ. ಸಾರಿ. ಟಾಸ್ಕ್ ಕಂಪ್ಲೀಟ್ ಆಯ್ತಲ್ಲ ಗೊತ್ತಿಲ್ಲ ಟೈಮು. ಫಸ್ಟ್ ಕುಂಕುಮ ಇಡಿ ಹೇಳ್ತೀನಿ ಆಮೇಲೆ. ಇವತ್ತು ಆಲ್ಮೋಸ್ಟ್ ಟೈಮ್ ಆಗೋದಿರುತ್ತೆ ಅಂತ. ಸಾರಿ ಅವತ್ತು ಪ್ಯಾಂಗ್ ಮಾಡಿದ್ದೆ. ಏನೋ ಒಂದು ಬೇಜಾರಿನ ಸಂಗತಿ ಹೇಳ. ಏನು? ಟೈಮ್ ಮುಗ್ದೋಯ್ತು. ಇನ್ನೊಂದು ಪನಿಷ್ಮೆಂಟಿಗೆ ರೆಡಿಯಾಗಿ. ಅಂದ್ರೆ ಸಾರಿ, ನೀರು ಬರೋ ಥರ ಬನ್ನಿ. ಟಾರ್ ರೋಡಲ್ಲೆಲ್ಲ ಏನು ನೆಡ್ಸಿದ್ಕೆ ಸಾರಿ. ಹೆಂಗಾಗ್ತದೆ ಅಂದ್ರೆ ಈಗ ಅಲ್ಲೇ ಸಾರಿ. ಸರಿ ಬಿಡು, ಆಯ್ತು. ಇನ್ನು ಟಾಸ್ಕ್ 2 ಅಲ್ಲ, ನೆಕ್ಸ್ಟ್ ನೀವೇ ಕಮೆಂಟ್ ಮಾಡಿ ಏನು ಬಂದಿದ್ದೀವಿ. ನೀವೇ ಕಮೆಂಟ್ ಮಾಡಿ. ಕಣ್ಣಲ್ಲಿ ನೀರು ಬರ್ಸಿದ್ಯಾ ನೀನು ಲೋಫರ್? ಇರ್ತಿಲ್ಲ ಅದು ಬಿಟ್ಟದು ಹೋಗಲ್ಲಿ. ಹಿಂಗೆ ಮಾಡ್ತಾರಲ್ಲಿ. ಮತ್ತೆ ನನ್ನ ಹೆಂಡತಿ ಪಾಪ ಅಂದ್ಬಿಟ್ಟು ಸುಮ್ಮನೆ ಇರಬೇಕಾ? ಅಷ್ಟು ದೊಡ್ಡ ಬೈಕ್ನ ಅಷ್ಟು ದೂರದಿಂದ ತಳ್ಸ್ಕೊಂಬರ್ಬೇಕಾ? ನಾನೇನಾದರೂ ಬೀಳ್ಸ್ಕೊಂಡು ಮೇಲೆ ಬಿದ್ದೋಗ್ಬಿಟ್ಟು ಹೋಗಲ್ಲಿ. ನನ್ಗೆ ಹೆಂಗಾಗ್ತದೆ ಅಂದ್ರೆ ಈಗ ಅಲ್ಲೇ ಸಾರಿ. ನೀವು ಎಷ್ಟು ಬೇಗ ಕಮೆಂಟ್ ಹಾಕ್ತೀರೋ ಅಷ್ಟು ಬೇಗ ನಾನು ವೀಡಿಯೋ ಮಾಡ್ತೀನಿ.
ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಎಲ್ಲರೂ ಬೇಗ ಕಮೆಂಟ್ ಮಾಡಿ ಆಯಿತಾ. ಎಷ್ಟು ಮಿನಿಟ್ಸ್ ಆಯಿತು? 15 ಮಿನಿಟ್ಸ್ 16 ಆಯಿತಾ? ಅಲ್ಲ 18 ಮಿನಿಟ್ಸ್ ಆಯಿತು, 2 ಮಿನಿಟ್ಸ್ ಎಕ್ಸ್ಟ್ರಾ ಆಯಿತು. 3 ಮಿನಿಟ್ಸ್. ನೀವು ಫಸ್ಟ್ ಬಂದ್ರಲ್ಲ ಅವಾಗ ತಂದಿದ್ರೆ 2 ಮಿನಿಟ್ಸ್ ಇನ್ನೂ ಇತ್ತು. ಮರ್ತು ಬಂದಿಲ್ಲ ಅಂದರೆ ತಪ್ಪು ನಂದ ನಿಮ್ದಾ? ನಿಮ್ಮದೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀವಿ. ನನ್ನ ಗಂಡನ ಪರಿಸ್ಥಿತಿ ನೋಡಿ. ಕತ್ತೇತ ನೋಡು, ಕತ್ತೇತ ನನ್ನ ಗಂಡನ ಪರಿಸ್ಥಿತಿ ನೋಡಿ.